ಇನ್ನು ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಕೋರ್ ಕಮಿಟಿ ಸಭೆ ನಡೆದಿತ್ತು. ಆ ಕೋರ್ ಕಮಿಟಿ ಸಭೆಯಲ್ಲಿ ಸಮನ್ವಯದ ಪಾಠ ಮಾಡಿದ್ದಾರೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ. ನೋಡಿ, ಹಳೆಯ ಕೇಸು ಹಳೆ ಜಗಳ ಅಂತ ಯಾವುದು ಇರಬಾರ್ದು. ಒಂದು ವೇಳೆ ಜೆಡಿಎಸ್ ಅವರು ಬಿಜೆಪಿ ಮೇಲೆ, ಬಿಜೆಪಿ ಅವರು ಜೆಡಿಎಸ್ ಮೇಲೆ ಈ ಹಿಂದೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಕೇಸ್ಗಳ ಪಟ್ಟಿ ಇದ್ರೆ ನನ್ನ ಕೈ ಕೊಡಿ, ತುರ್ತಾಗಿ ಅದನ್ನು ತೆಗೆಸೋ ಪ್ರಯತ್ನ ಮಾಡ್ತೀನಿ. ನಾವು ಬೇರೆ ನೀವು ಬೇರೆ ಅದೆಲ್ಲ ಮುಗಿದೋದ ಕಥೆ ಈ ಹಿಂದೆ. ಈಗ ಎಲ್ಲರೂ ಕೂಡ ಒಂದೇ. ಸಮನ್ವಯ ಸಭೆ ಅಂತ ಕರೆಯೋದೇ ಅದಕ್ಕೋಸ್ಕರ. ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಸಮನ್ವಯತೆಯನ್ನು ಮೂಡಿಸುವ ನಿಟ್ಟಿನಲ್ಲೇ ಈ ಸಭೆ ನಡೆದಿದ್ದು. ಅದರಲ್ಲೂ ಕೂಡ ಈಗ ಜೆ ಡಿ ಎಸ್ ಕೂಡ ಮೈಸೂರು ಭಾಗದಲ್ಲಿ ತನ್ನದೇ ಆದಂತಹ ಮತ ಬ್ಯಾಂಕ್ಗಳನ್ನು ಹೊಂದಿದೆ, ಕಾರ್ಯಕರ್ತರನ್ನು ಹೊಂದಿದೆ. ಬಿ ಜೆ ಪಿ ಕೂಡ ಸ್ಟ್ರಾಂಗ್ ಆಗಿದೆ. ಹೀಗಿರಬೇಕಾದ್ರೆ ಈ ಥರ ಎಲ್ಲ ಸೇರಿಕೊಂಡು ಕೈ ಎತ್ತಿಬಿಟ್ಟು ಕಾರ್ಯಕರ್ತರು ಜೆಲ್ಲಾಗಲಿಲ್ಲ, ಒಂದಾಗಲಿಲ್ಲ ಅಂತಂದ್ರೆ ಹೆಂಗೆ? ನೋಡಿ, ಅಲ್ಲಿ ಎಲ್ಲರೂ ಕೂಡ ಭಿನ್ನಮತ ಅದು ಇದು ಮರೆತು ಕುಮಾರಸ್ವಾಮಿ ಅವರು, ಜಿ ಟಿ ದೇವೇಗೌಡರು, ಪ್ರತಾಪ್ ಸಿಂಹ, ಯದುವೀರ್ ಒಡೆಯರ್ ಎಲ್ಲರೂ ಜೊತೆಗೆ ಕೈ ಎತ್ತಿದ್ದಾರೆ ನಿಜ. ಆದರೆ ಕಾರ್ಯಕರ್ತರಲ್ಲೂ ಈ ಸಮನ್ವಯತೆ ಮೂಡಬೇಕಲ್ಲ, ಆ ಪಾಠವನ್ನು ಅವರು ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಸಮನ್ವಯತೆ ಮೂಡಿಸುವ ನಿಟ್ಟಿನಲ್ಲಿ ಸಭೆ ಒಂದು ಹಂತಕ್ಕೆ ಯಶಸ್ವಿ ಆಯ್ತಾ ಇಲ್ವಾ? ಅರವಿಂದ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಜೊತೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಪಾಠವನ್ನು ಜೆಡಿಎಸ್ ಕಲ್ತ್ಕೊಂಡಿದೆ. ಆ ಸಂದರ್ಭದಲ್ಲಿ ಕೇವಲ ವೇದಿಕೆ ಮೇಲಿದ್ದ ನಾಯಕರುಗಳು ಮಾತ್ರ ಒಂದಾಗಿದ್ದರು, ಕಾರ್ಯಕರ್ತರು ಯಾರೂ ಕೂಡ ಒಂದಾಗಿರಲಿಲ್ಲ. ಅದರ ಎಫೆಕ್ಟ್ ಏನು, ಅದರ ರಿಸಲ್ಟ್ ಏನು ಅನ್ನುವಂಥದ್ದು ಎಲ್ಲರ ಕಣ್ಣು ಮುಂದೆ ಇತ್ತು. ಹೀಗಾಗಿಯೇ ಜೆಡಿಎಸ್ ಈ ಮೈತ್ರಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ನಡೆಗಳನ್ನ ಇಡ್ತಾ ಇರುವಂಥದ್ದು ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಅವರಿಗೆ ಮೊದಲಾಗಿ ಮಾಡ್ತಾ ಇರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಮಾತ್ರ ಒಂದಾಗೋದಿಲ್ಲ, ಕಾರ್ಯಕರ್ತರು ಒಂದಾಗಬೇಕು. ಕಾರ್ಯಕರ್ತರು ಯಾವ ರೀತಿಯಾಗಿ ಒಂದಾಗಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಮೈತ್ರಿಯ ಆದ ನಂತರದಲ್ಲಿ ಮೊದಲ ಸಮನ್ವಯ ಸಭೆ ಮೈಸೂರಿನಲ್ಲೇ ನಡೆದಿರುವಂಥದ್ದು. ಆ ಮೈಸೂರಿನ ಕೋರ್ ಕಮಿಟಿಯ ಸಭೆಯಲ್ಲಿ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ತಮ್ಮ ಕಾರ್ಯಕರ್ತರಿಗೆ ನೇರವಾಗಿ ಹೇಳಿದ್ದಾರೆ, ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ನೀವು ಒಂದಾಗಬೇಕು. ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿಯವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಜೆ ಡಿ ಎಸ್ನವರ ಮೇಲೆ ಕೇಸು, ಜೆ ಡಿ ಎಸ್ನವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಬಿಜೆಪಿಯ ಮೇಲೆ ಕೇಸ್ ಹಾಕಿದರೆ ಅಂಥದ್ದೊಂದು ಲಿಸ್ಟ್ ಕೊಡಿ, ನಾನೇ ಖುದ್ದು ನಿಂತು ಇವುಗಳನ್ನ ಬಗೆಹರಿಸ್ತೀನಿ ಅಂತ ಉಭಯ ನಾಯಕರುಗಳು ಕೂಡ ಕಾರ್ಯಕರ್ತರಿಗೆ ಹೇಳಿದ್ದಾರೆ. ಎಲ್ಲ ಜಗಳಗಳನ್ನು ಮರೆತು ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕು. ಕೇಳಿ ಇದು ಸಿ ಎಂ ಅವರ ತವರು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಯದುವೀರ್ ಅಂತ ಒಬ್ಬ ಉತ್ತಮವಾದಂಥ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ. ಅವರು ಅಲ್ಲಿ ಇನ್ನೊಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ ಕೋರ್ ಕಮಿಟಿಯಲ್ಲಿ. ಅರವಿಂದ್, ಯದುವೀರ್ ಅವರಿಗೆ ಜಾತಿಯ ಕಾರ್ಡ್ಗಿಂತ ಹೆಚ್ಚಾಗಿ ಯದುವೀರ್ ಅವರ ವ್ಯಕ್ತಿತ್ವ ಜೊತೆಗೆ ಯದುವಂಶದ ಒಂದು ವರ್ಚಸ್ಸು ಏನಿದೆ ಅದು ಹೆಚ್ಚು ಕೆಲಸ ಮಾಡುತ್ತೆ. ಹಾಗಾಗಿ ಜಾತಿಯ ಕಾರ್ಡ್ ಇಲ್ಲಿ ಅಂಥ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡೋದಿಲ್ಲ. ಹೀಗಾಗಿ ಇದನ್ನು ನೀವು ಬಳಸ್ಕೋಬೇಕು. ನೀವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಒಟ್ಟಾದರೆ ಈ ಒಂದು ಪ್ರಯತ್ನ ಭಾಳ ಸುಲಭ ಎನ್ನುವಂಥ ಕಿವಿ ಮಾತನ್ನು ಇಬ್ಬರು ಉಭಯ ನಾಯಕರುಗಳು ತಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅರವಿಂದ್, ಓಕೆ ಕೆ ಪಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೇ ಕೆಲಸ ಹಳೆ ಮೈಸೂರು ಭಾಗದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆಗಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮನ್ವಯ ಸಭೆ ನಡೀಬೇಕು. ಆಗ ನಿಜಕ್ಕೂ ಕೂಡ ಕಾರ್ಯಕರ್ತರು ಒಗ್ಗಟ್ಟಾಗೋದಕ್ಕೆ ಸಾಧ್ಯ. ಜೆ ಡಿ ಎಸ್ ಅವರು ಕೂಡ ಈ ಮೈತ್ರಿಯನ್ನು ತುಂಬ ಗಂಭೀರವಾಗಿ ಮತ್ತು ಸೀರಿಯಸ್ ಆಗಿ ತಗೊಂಡಿದ್ದಾರೆ. 2019ರಲ್ಲಿ ಅವ್ರಿಗೆ ಪಾಠ ಕಲ್ತಿದ್ದಾರೆ. ಆ ತಪ್ಪುಗಳು ಮರುಕಳಿಸಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಸಮನ್ವಯ ಸಭೆಗಳು ಪ್ರತಿ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ.